My name is Anthony. I've come from Canada, but I learned a lot about the technical aspects of candles and options and futures. It was really, a learning point for me. After attending all these 3 days workshop, ನಂಗೆ ನಿಜ ಲೈಕ್ ವೆರಿ ಯೂಸ್ಫುಲ್ ಅನ್ನಿಸ್ತು ಆ್ಯಂಡ್ ನಾನು ಮುಂಚೆನೇ ಅಟೆಂಡ್ ಮಾಡಬೇಕಿತ್ತು ಅನ್ನಿಸ್ತು ಆ್ಯಂಡ್ ಆಲ್ಸೋ ಐ ಸಜೆಸ್ಟ್ ಆಲ್ ದ ಯಂಗ್ಸ್ಟರ್ಸ್ ಟು ಅಟೆಂಡ್ ದಿಸ್. ಈ ಬೆಂಗಳೂರಲ್ಲಿ ಯಾವ ಇನ್ಸ್ಟಿಟ್ಯೂಟ್ ತೊಗೊಬೇಕು, ಯಾವ ಕೋರ್ಸ್ ಟ್ರೈನರ್ ತೊಗೊಂಡ್ರೆ ಯೂಸ್ ಆಗುತ್ತೆ ಅಂತ ಚೆಕ್ ಮಾಡಿದಾಗ ನನಗೆ ಟಿ ಡಿ ಅಕಾಡೆಮಿ ಬೆಸ್ಟ್ ಅನ್ನಿಸ್ತು. ಯಾಕಂದರೆ ಎಲ್ಲ ಯೂಟ್ಯೂಬಲ್ಲಿ ನೋಡಿದೆ ಮತ್ತು ಒಳ್ಳೆ ರಿವ್ಯೂ ಬಂದಿತ್ತು. ಅದೇ ರೀತಿಲಿ ಬಂದು ಜಾಯಿನ್ ಆದೆ. ಈ 3 ಡೇಸ್ ನನಗೆ ತುಂಬ ಇನ್ಫಾರ್ಮೇಷನ್ ಸಿಕ್ತು ಮತ್ತು ತುಂಬ ಎಕ್ಸ್ಪ್ಲೇನ್ ಮಾಡೋ ರೀತಿ ಟ್ರೈನರು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಯಾರು ಬೇಕಾದ್ರೂ ಬಂದು ಇಲ್ಲಿ ಕಲಿಬೋದು. The experience was very good and very informative. It helped us to learn so many things regarding the intraday, regarding the to save the money or to have a very good asset. So thank you so much for the academy. ಆ್ಯಕ್ಚುಲಿ ನಾವೆಲ್ಲ ಓದ್ಬೇಕಾದ್ರೆ ಈ ಥರ ಟೀಚ್ ಮಾಡಿದ್ರೆ ನಾವು ಮನೋಜ್ ಸರ್ ಥರ ನಾವು ಟೀಚ್ ಮಾಡ್ತಿದ್ವಲ್ಲ, ಅಷ್ಟು ನಮಗೆ ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಶಿಕ್ಷಣ ಎಷ್ಟು ಹೇಳಬಲ್ಲೆ, ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಟಿ ಡಿ ಅಕಾಡೆಮಿ ಮೀನ್ಸ್ ಒನ್ ಆಫ್ ದ ಇನ್ ಕರ್ನಾಟಕದಲ್ಲೇ ನಂಬರ್ 1 ಅಕಾಡೆಮಿ ಅಂತ ಹೇಳ್ಬೋದು. ಬಿಕಾಸ್ ನಾನು ತುಂಬ ಕಡೆ ನೋಡಿದ್ದೀನಿ, ಬಟ್ ಇಲ್ಲಿ ತುಂಬ ಡೀಪಾಗೆ ಮತ್ತು ತುಂಬ ನಮಗೆ ಈವನ್ ಎಲ್ಲ ಟ್ರೈನರ್ಸು 1 to 1 ಅರ್ಥ ಆಗೋ ಥರ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ಯಂಗ್ಸ್ಟರ್ಸಿಗೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಇದರಿಂದ ಫಿನಾನ್ಷಿಯಲ್ ಲಿಬರ್ಟಿ, ಹೌ ಟು ಮ್ಯಾನೇಜ್ ದ ಫಿನಾನ್ಸ್ ಅನ್ನೋಂಥದ್ದು ತುಂಬ ಸರಳವಾಗಿ ಹೇಳ್ಕೊಡ್ತಾ ಇದ್ದಾರೆ. ಟೆಕ್ನಿಕಲಿ ಮತ್ತು ಫಂಡಮೆಂಟಲ್ ಆಗಿ ಹೇಳ್ಕೊಡ್ತಿದ್ದಾರೆ. ಇದರಿಂದ ಯಂಗ್ಸ್ಟರ್ಸಿಗೆ ತುಂಬ ಅನುಕೂಲ ಆಗುತ್ತೆ. ಅವರ ಮುಂದಿನ ಭವಿಷ್ಯದಲ್ಲಿ ಹಣನ ಯಾವ ಥರ ಶೇಖರಣೆ ಮಾಡಬೇಕು, ಹಣನ ಹೇಗೆ ಸಂಪಾದನೆ ಮಾಡಬೇಕು, ಜವಾಬ್ದಾರಿಯಿಂದ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋಂಥದ್ದು ತುಂಬ ಅನುಕೂಲ ಆಗುತ್ತೆ. ಮಾರ್ಕೆಟ್ ಅಂದರೆ ಏನಂತನೂ ಗೊತ್ತಿರಲಿಲ್ಲ. ತುಂಬ ಜನ ಹೇಳ್ತಾರೆ ಗೋಲ್ಡ್ ಮೇಲೆ ಹೋಗ್ತಾ ಇದೆ ಹಾಕು, ಸಿಲ್ವರ್ ಮೇಲೆ ಹೋಗ್ತಾ ಇದೆ ಹಾಕು ಅಂತ ಹೇಳ್ತಾಯಿದ್ರು. ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಹಾಕಿದೆ. ತುಂಬ ಲಾಸ್ ಮಾಡ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಮೇಲೆ ಯಾವಾಗ ಹಾಕಬೇಕು, ಹೆಂಗೆ ಹಾಕಬೇಕು, ಹೆಂಗೆ ತೆಗಿಬೇಕು, ಎಂಟ್ರಿ ಎಕ್ಸಿಟ್ ಎಲ್ಲ ಮನೋಜ್ ಸರ್ ನೀಟಾಗಿ ಹೇಳ್ಕೊಡ್ತಾರೆ. ಟ್ರಸ್ಟ್ ಟಿ ಡಿ ಅಕಾಡೆಮಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಎಲ್ರಿಗೂ ನಮಸ್ಕಾರ. ಟಿ ಡಿ ಅಕಾಡೆಮಿ ಮೀನ್ಸ್ ಒನ್ ಆಫ್ ದ ಇನ್ ಕರ್ನಾಟಕದಲ್ಲೇ ನಂಬರ್ 1 ಅಕಾಡೆಮಿ ಅಂತ ಹೇಳ್ಬೋದು. ಬಿಕಾಸ್ ನಾನು ತುಂಬ ಕಡೆ ನೋಡಿದ್ದೀನಿ, ಬಟ್ ಇಲ್ಲಿ ತುಂಬ ಡೀಪಾಗೆ ಮತ್ತು ತುಂಬ ನಮಗೆ ಈವನ್ ಎಲ್ಲ ಟ್ರೈನರ್ಸು 1 to 1 ಅರ್ಥ ಆಗೋ ಥರ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗಿನ ಯೂತ್ಸ್ಗೆ ಅಂದರೆ ಯಂಗ್ಸ್ಟರ್ಸ್ಗೆ ಮಸ್ಟ್ ಆ್ಯಂಡ್ ಶುಡ್ ನೀವು ಬಂದು ಕಲೀರಿ. ಇದು ಈ ಟಿ ಡಿ ಅಕಾಡೆಮಿ ಬೆಸ್ಟ್ ಇದೆ ಎಲ್ಲರಿಗೂ ಕಲಿಯೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಇನ್ ಟಿ ಡಿ ಅಕಾಡೆಮಿ ಸ್ಟಾಫ್ಸ್ ಆ್ಯಂಡ್ ಮನೋಜ್ ಸರ್. My name is Anthony. I've come from Canada. I met TD Academy team, and I was very, very impressed for this 3 days workshop. I learned a lot, even though I had some experience on stock and also on options, but I learned a lot about the technical aspects of candles and options and futures. It was really a learning point for me. I would suggest, even though I have learned in 3 days, it is like 1% inspiration and 99% perspiration. That means I have to put a lot of effort in practicing all these whatever I learned for the last 3 days. Thank you so much. ನಮಸ್ತೆ, ನನ್ನ ಹೆಸರು ಶ್ರುತಿ ಅಂತ. ನಾನು ಬ್ಯಾಂಗ್ಳೂರಿಂದನೇ ಬಂದಿರೋದು. ಸೊ ಆಫ್ಟರ್ ಅಟೆಂಡಿಂಗ್ ಆಲ್ ದಿಸ್ 3 days ವರ್ಕ್ಶಾಪ್ ನಂಗೆ ನಿಜ ಲೈಕ್ ವೆರಿ ಯೂಸ್ಫುಲ್ ಅನ್ನಿಸ್ತು ಆ್ಯಂಡ್
ನಾನು ಮುಂಚೆನೇ ಅಟೆಂಡ್ ಮಾಡಬೇಕಿತ್ತು ಅನ್ನಿಸ್ತು. ಆ್ಯಂಡ್ ಆಲ್ಸೋ ಐ ಸಜೆಸ್ಟ್ ಆಲ್ ದ ಯಂಗ್ಸ್ಟರ್ಸ್ ಟು ಅಟೆಂಡ್ ದಿಸ್. I mean, initially, like after completing their career, when they start their career, I suggest them to take these classes. Thank you. ನಾನು ಹನುಮಂತಪ್ಪ ಅಂತ. ನಾನು 4-5 ವರ್ಷದಿಂದ ಇಂಟ್ರಾಡೇ ಮತ್ತು ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾಯಿದ್ದೀನಿ. ಇದೆಲ್ಲ ಸೆಲ್ಫ್ ಲರ್ನ್ಡ್ ಟ್ರೇಡಿಂಗು. ನಾನು ಈಗ ಟು ಫೈನ್ ಟ್ಯೂನ್ ಮೈ ಸ್ಕಿಲ್ಸ್ನ ಇಲ್ಲಿಗೆ ಬಂದಿದ್ದೇನೆ. ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ಆಪ್ಷನ್ ಟ್ರೇಡಿಂಗು ಇದನ್ನು ಮಾಡೋದಕ್ಕೆ ಇಲ್ಲಿ ಒಳ್ಳೆ ಅವಕಾಶ ಇದೆ ಅಂತ. ಅದರಿಂದ ನಾನನ್ನು ಈ ಕೋರ್ಸ್ಗೆ ಸೇರಿಕೊಂಡಿದ್ದೀನಿ. Actually, the experience, what I came to know, the concept wise, it was very good. And before I had gone to the other institute, comparatively, I felt this is the 100% institute where I found there's a lot of learnings. And I can give the ratings that is 10 on 10 because each person with the dedication, they give, they try to explain each point and to be noted. So this was a very good experience. Only thing we have to put on efforts, and I just came to know that what is main important, that is to do trading when so you have to be on the safer side. Usually in other institutes what they say is like only thing you have to just put it and this, but here you just came to know what exactly that is. There is loss when you put on this side and then on the other side, that is green and red. And candlesticks also it was very in detail and really excellent teaching from all the especially with the mentor sir, that is Manoj sir, and the other sirs also. I have learnt a lot. And thank you so much for the wonderful 3 days session, and hoping for the practicals also to be very good. And we have to put on efforts. That is the main thing. Thank you. Thank you so much. ಆ್ಯಕ್ಚುಲಿ ನಾನು ಸ್ಟಾಕ್ ಮಾರ್ಕೆಟ್ ಒಂದು 4 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಬಟ್ ಟ್ರೇಡಿಂಗ್ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲ್ಲ ನನಗೆ. ಬಟ್ ನಾನು ತಿಳ್ಕೊಂಡಿದ್ದು ಟ್ರೇಡಿಂಗ್ ಅಂದರೆ ಗ್ಯಾಂಬ್ಲಿಂಗ್ ಅಂತಲೇ. ಬಟ್ ಇಲ್ಲಿ ಬಂದಾಗ ಈ ಎನ್ವೈರ್ಮೆಂಟ್ ನೋಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಟ್ರೇಡಿಂಗ್ ಅಂದರೆ ಗ್ಯಾಂಬ್ಲಿಂಗ್ ಅಲ್ಲ ಅಂತ ಗೊತ್ತಾಯಿತು. ನಾಲೆಜ್ ಇದ್ದರೆ ಯಾರು ಬೇಕಾದ್ರೂ ಟ್ರೇಡ್ ಮಾಡ್ಬೋದು ಅಂತ ಗೊತ್ತಾಯಿತು. ಇನ್ನೊಂದು, ಈ ಇನ್ಸ್ಟಿಟ್ಯೂಟ್ ಬಗ್ಗೆ ನನಗೆ ಸ್ಟಾರ್ಟಿಂಗ್ ಬಂದಾಗ ಒಪಿನಿಯನ್ ನಂಗೆ ಗೊತ್ತಿರಲಿಲ್ಲ, ಇಲ್ಲಿ ಏನು ನಡೀತಿದೆ, ರಿವ್ಯೂಸ್ ಎಲ್ಲ ಹೆಂಗಿರುತ್ತೆ ಗೊತ್ತಿರಲ್ಲ ನನಗೆ. ಬಟ್ ಇಲ್ಲಿ ಬಂದಾಗ ಪ್ರತಿಯೊಬ್ಬರಿಗೂ ಏನಾಗ್ತಿದೆ ಅಂದರೆ, ಇಲ್ಲಿ ಏನಾಗ್ತದೆ, ಯಾರು ಗೊತ್ತಿಲ್ಲದವ್ರು, ನಾಲೆಜ್ ಇಲ್ದರು ಬಂದಿದ್ದಾರೆ, ಅವ್ರಿಗೂ ಡೇಟಾ ಕ್ಲೀನಾಗಿ ಕೊಡ್ತಾಯಿದ್ದಾರೆ. ಅದೊಂದು ತುಂಬ ಹೆಲ್ಪ್ಫುಲ್ ಅನಿಸ್ತಾ. ಇಲ್ಲಿ ಯಾರು ಬೇಕಾದರೂ ಬರ್ಬೋದು ಇಲ್ಲಿ. ಯಾಕಂದರೆ ಏನೂ ಗೊತ್ತಿಲ್ಲದವರು ತುಂಬ ಜನ ಬಂದಿದ್ದಾರೆ. ಪಾಪ ವಯಸ್ಸಾಗಿರೋರು ಒಬ್ಬರು ಬಂದಿದ್ದರು. ಬಟ್ ಅವ್ರಿಗೂ ಪ್ರತಿಯೊಂದು ಅರ್ಥ ಆಗೋ ರೀತಿ ಹೇಳ್ತಾ ಇದ್ದಾರೆ. ಬಟ್ ನನ್ನ ಸಜೆಷನ್, ಯಾರು ಬೇಕಾದರೂ ಬರ್ಬೋದು ಇಲ್ಲಿ, ಸಮಸ್ಯೆ ಇಲ್ಲ. ಕಲಿಯೋದು ಚೆನ್ನಾಗಿದೆ ಇಲ್ಲಿ, ಒಳ್ಳೆ ಇನ್ಸ್ಟಿಟ್ಯೂಟ್. ಥ್ಯಾಂಕ್ ಯು. Hi, the experience was very good and very informative. It helped us to learn so many things regarding the intraday, regarding the, to save the money or, to have a very good asset. So thank you so much for the academy. Thank you, Sujit. TD ಅಕಾಡೆಮಿ ಕರ್ನಾಟಕ ಬೇಸ್ಡ್ ಕಂಪನಿ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಒಂದು ಯಂಗ್ಸ್ಟರ್ಸಿಗೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಇದರಿಂದ ಫಿನಾನ್ಷಿಯಲ್ ಲಿಬರ್ಟಿ, ಹೌ ಟು ಮ್ಯಾನೇಜ್ ದ ಫಿನಾನ್ಸ್ ಅನ್ನೋಂಥದ್ದು ತುಂಬ ಸರಳವಾಗಿ ಹೇಳ್ಕೊಡ್ತಾ ಇದ್ದಾರೆ. ಟೆಕ್ನಿಕಲಿ ಮತ್ತು ಫಂಡಮೆಂಟಲ್ ಆಗಿ ಹೇಳ್ಕೊಡ್ತಿದ್ದಾರೆ. ಇದರಿಂದ ಯಂಗ್ಸ್ಟರ್ಸಿಗೆ ತುಂಬ ಅನುಕೂಲ ಆಗುತ್ತೆ. ಅವರ ಮುಂದಿನ ಭವಿಷ್ಯದಲ್ಲಿ ಹಣನ ಯಾವ ಥರ ಶೇಖರಣೆ ಮಾಡಬೇಕು, ಹಣನ ಹೇಗೆ ಸಂಪಾದನೆ ಮಾಡಬೇಕು, ಜವಾಬ್ದಾರಿಯಿಂದ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋಂಥದ್ದು ತುಂಬ ಅನುಕೂಲ ಆಗುತ್ತೆ. ಇದು ಪ್ರತಿಯೊಬ್ಬರೂ ಸಹ ಕಲಿಬೇಕಾಗಿರೋಂಥ ಒಂದು ಅಂಶ, ಪಾರ್ಟ್ ಆಫ್ ದ ಲೈಫ್ ಇದು. ಇದಕ್ಕೆ ನಾನು TD ಅಕಾಡೆಮಿ ಇದು ನಂದು ಅಂತ ಹೇಳ್ಕೊಳ್ಳೋಕೆ ನಾನು ಖುಷಿ ಪಡ್ತೀನಿ ಮತ್ತು ಹೆಮ್ಮೆ ಪಡ್ತೀನಿ. ಕಾರಣ ಏನಪ್ಪ ಅಂದರೆ, ಇದು ನನ್ನ ಬೆಂಗಳೂರು ಬೇಸ್ಡ್ ಇದು. ಹಾಗಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ವಿಶೇಷವಾಗಿ. ಇದು ರಾಷ್ಟ್ರ ಪಾನ್ ಇಂಡಿಯಾದ ಲೆವೆಲಲ್ಲಿ ಇದು ಬೆಳೀಬೇಕು. ವಿಶೇಷವಾಗಿ ಕನ್ನಡಿಗರಿಗೆ ಇದು ಅನುಕೂಲ ಆಗಬೇಕು. ಥ್ಯಾಂಕ್ ಯು TD ಅಕಾಡೆಮಿ. ಹಾಯ್ ಫ್ರೆಂಡ್ಸ್, ಐ ಆಮ್ ಪ್ರಿಯಾಂಕಾ ರೆಡ್ಡಿ. ಐ ಆಮ್ ಫ್ರಮ್ ಬಳ್ಳಾರಿ. ನನಗೆ ಯಾವಾಗಿಂದನೂ ಇನ್ವೆಸ್ಟ್ಮೆಂಟ್ ಮೇಲೆ ಇಂಟ್ರೆಸ್ಟ್ ಇತ್ತು. 1.5 year ವರ್ಕ್ ಮಾಡಿದೆ ನಾನು. ಬಟ್ ನನಗೆ ಅವಾಗಿನ ಅರ್ಥ ಆಗಲಿಲ್ಲ. ಬಟ್ ಕ್ಲಾಸ್ ಕೇಳಿದ್ಮೇಲೆ ನೀಟಾಗೆಲ್ಲ ಹೇಳ್ಕೊಟ್ಟು ಚೆನ್ನಾಗಿ ಇದು ಮಾಡಿದರು. ನಾಳೆಯಿಂದ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗುತ್ತೆ, ನೋಡ್ಬೇಕು ಏನಾಗುತ್ತಂತೆ. ಬಟ್ ಇಟ್ಸ್ ವೆರಿ ಗುಡ್ ಅಪರ್ಚುನಿಟಿ. ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲ, ಮೆಂಟರ್ಸ್ ಆಗಲಿ, ಸ್ಟಾಫ್ ಮೆಂಬರ್ಸ್ ಆಗಲಿ ಚೆನ್ನಾಗೇ ಇದ್ದಾರೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ವಸಂತ್ ಕುಮಾರ್ ಅಂತ. ನಾನು ಹಾಸನಿಂದ ಬಂದಿದ್ದೆ. ಹಾಸನಿಂದ ಬಂದು ಫಾರ್ಮರು. ಸರ್ರು ನಿನ್ನೆ ಕ್ಲಾಸಲ್ಲೆಲ್ಲ ಹೇಳಿದರು, ಈ ವಾರಗಳೆಲ್ಲ ಆದಾಗ ಹೆಂಗೆ ಎಲ್ಲರಿಗೂ ಅದು ಬಿಸಿ ಮುಟ್ಟುತ್ತೆ ಅಂತ. ಆಗ ನನಗೆ ಕರೆಕ್ಟಾಗಿ ಜನವರಿ 5ನೇ ತಾರೀಕು
ನಾನು ಕಲ್ಲಂಗಡಿ ಬೆಳೆ ಮಾಡಿದೆ 5 ಎಕರೆಗೆ. ಆ ಕಲ್ಲಂಗಡಿ ಬೆಳೆ ಮಾಡಿದಾಗ ಮಾರ್ಚ್ 60 ದಿವಸದ ಬೆಳೆ, ಮಾರ್ಚ್ 5ನೇ ತಾರೀಕಿನಿಂದ 10ನೇ ತಾರೀಕು ಕಟಾವಾಗುತ್ತೆ. ಆ ಮಾರ್ಚ್ 5ರಿಂದ 10ರಲ್ಲಿ ನಮಗೆ ವಾರ್ ಸ್ಟಾರ್ಟ್ ಆಯಿತು. ವಾರ್ ಸ್ಟಾರ್ಟ್ ಆದ ತಕ್ಷಣ ಮಾರ್ಕೆಟು ಪೀಕ್ ಲೆವೆಲ್ ಅಂದರೆ ಆಗ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಆ ಟೆಂಪ್ರೇಚರಿಗೆ ಕರೆಕ್ಟಾಗಿ ಬೆಳೆದಿದ್ವಿ. ಆ ಬೆಳೆದ ಟೈಮಲ್ಲಿ ಬೇಡಿಕೆ ಜಾಸ್ತಿ ಇರುತ್ತೆ. ಆ ಜಾಸ್ತಿ ಇದ್ದಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಬಂತು ಬೆಳೆ ಭಾಳ ಅದ್ಭುತವಾಗಿತ್ತು. ಆ ಬೆಳೆ ಬಂದಾದಮೇಲೆ ಮಾರ್ಕೆಟು 26 ರೂಪಾಯಿಲಿ ಇದ್ದಿದ್ದು ಏಕ್ದು 3 ರೂಪಾಯಿಗೆ ಬಂತು. ಆ 3 ರೂಪಾಯಿಗೆ ಬಂದಾಗ ನಾನು ಖರ್ಚು ಮಾಡಿದ್ದು ಲಾಸ್ ಬಂತು. 150 ಟನ್ನು 3 ರೂಪಾಯಿಲಿ ಕೊಟ್ಟೆ. ಅದೇ 150 ಟನ್ನ ಆಗ 30 ರೂಪಾಯಿಗೆ ಹೋಗ್ತಿತ್ತು. ಅದು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಯ್ತಿತ್ತು. ಆಗ ನನಗೆ ಲಾಸು ಆ ಥರದ್ದು ತುಂಬ ಇದಾಯಿತು ಅನುಭವ. ಹೀಗೆ ಬೆಳೆಗಳಲ್ಲಿ ಕೆಲವು ಟೊಮೊಟೊ ಬೆಳೆ ಬೆಳೆಯುತ್ತಿದ್ದೆ. ಒಂದು 10 ಎಕರೆ ಟೊಮೊಟೊ ಮಾಡ್ತಿದ್ದೆ. ಆ ಟೊಮೊಟೊ ಬೆಳೆಯಲ್ಲಿ ಸ್ಟಾರ್ಟಿಂಗಲ್ಲಿ ಏನಿರುತ್ತಿತ್ತು ಅಂದರೆ ಒಂದು 60 ರೂಪಾಯಿಗೆ 12 kg 14 kg ಈ ಥರ ಪ್ಯಾಕೆಟ್ ಮಾಡಿ ಕಳಿಸ್ತಿದ್ವಿ. 60 ರೂಪಾಯಿ ಪ್ಯಾಕೆಟು ಒಂದು 16 kgಗೆ. ನೆಕ್ಸ್ಟು ಅದೇ ಅದು ಕ್ಲೋಸ್ ಆಗೋಂಥ ಟೈಮು, ಗೋಲಿ ಟೈಮು, ಕ್ವಾಲಿಟಿ ಇಲ್ಲದೆ ಇರೋ ಟೈಮು 900 ರೂಪಾಯಿ 1000 ರೂಪಾಯಿಗೆ ಹೋಯ್ತಿತ್ತು. ಆಗ ಆ ಥರದ್ದೆಲ್ಲ ಲಾಸ್ ಮಾಡ್ಕೊಂಡು ಕೊನೆಗೆ ಈ ನನಗೆ ಈ ಕೊರೋನಾಗಿಂತ ಮುಂಚೆ ನನ್ನ ಫ್ರೆಂಡು ಒಬ್ಬರು ಮಿಲ್ಟ್ರಿಲಿದ್ದಾರೆ. ಮೊದಲು ಮಿಲ್ಟ್ರಿಲಿದ್ದರು ಉತ್ತರ ಭಾರತದಂಥ ಹುಡುಗರುಗಳು ಈ ಸ್ಟಾಕ್ ಮಾರ್ಕೆಟು, ಶೇರ್ ಮಾರ್ಕೆಟು ಈ ಥರದ್ದೆಲ್ಲ ಮಾಡ್ತಿದ್ರಂತೆ. ಅದನ್ನು ನೋಡ್ಕೊಂಡು ನನ್ನ ಸ್ನೇಹಿತ ಬಂದು ಈ ಥರ ಇದೆ ಅಂತ ಅವ್ನು ಮಾಡ್ತಿದ್ದು ಕೇಳಾದ್ಮೇಲೆ ಅವ್ರು ಮಾಡ್ತಿದ್ದು ಫ್ಯೂಚರ್ ಆ್ಯಂಡ್ ಆಪ್ಷನ್ಸು, ಸೆನ್ಸೆಕ್ಸು ಮತ್ತು ನಿಫ್ಟಿಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ ಈ ಥರ ಮಾಡ್ತಿದ್ರು. ಅವರೊಂದು 2 ನಿಮಿಷ ಹಿಂಗೆ ನೋಡ್ಬಿಟ್ಟು 500 ರೂಪಾಯಿ 1000 ರೂಪಾಯಿ ಈ ಥರ ಲಾಭ ಬಂತು ಅಂತ ಮಾಡ್ತಿದ್ರು. ಅದನ್ನು ನೋಡ್ಕೊಂಡು ನಾನು ಡಿಮೆಟ್ ಅಕೌಂಟ್ ಮಾಡಿಸ್ಕೊಂಡು ನಾನು ಟ್ರೈ ಮಾಡಿದೆ. ಒಂದು ಸ್ವಲ್ಪ ಬರೋದು, ಆಮೇಲೆ ಹೋಗೋದು. ಅದಾದಮೇಲೆ ಸುಮಾರು ದಿವಸ ಇದು ಯಾಕೆ ಬೇಡ ಅಂದ್ಬಿಟ್ಟು ಮತ್ತೆ ನಾನು ವ್ಯವಸಾಯದ ಕಡೆನೇ ಗಮನ ಕೊಟ್ಟು ಮತ್ತೆ ಈ ಥರದ್ದು ಎಲ್ಲ ಆಗಾದ್ಮೇಲೆ ಮತ್ತೆ ಕೆಲವು ವೀಡಿಯೋಗಳನ್ನ ಮತ್ತೆ ನೋಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಮತ್ತೆ ಡಿಮೆಟ್ ಅಕೌಂಟ್ ಓಪನ್ ಮಾಡ್ಕೊಂಡು ಆಮೇಲೆ ಮತ್ತೆ ನನಗೆ ಗೊತ್ತಿದ್ದೆ ಅಷ್ಟೇ, ಫ್ಯೂಚರ್ ಆ್ಯಂಡ್ ಆಪ್ಷನ್ನು ಬೈ ಮಾಡೋದು, ಸೆಲ್ ಮಾಡೋದು ಅಷ್ಟೇ. ಕೆಲವು ಟೈಮಲ್ಲಿ ದುಡ್ಡಿದ್ದಾಗ ಒಂದು 10,000 20,000 ಹಾಕತ್ತಿದ್ದೆ. ಒಂದು 10,000 ಬರ್ತಿತ್ತು, ಮತ್ತೆ ಅದು ರಿಟರ್ನ್ ಹೋಯ್ತಿತ್ತು. ಇದು ಯಾಕೋ ಸರಿ ಆಯ್ತಲ್ಲ, ನಾನು ಪ್ರಾಪರಾಗಿ ಕಲ್ತ್ಕೊಬೇಕು ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಪ್ರಾಪರಾಗಿ ಈಗ ನನಗೆ ಹೇಳ್ಬೇಕು ಅಂದ್ರೆ ನಾನು ರೈತ. ಆ್ಯಕ್ಚುಲಿ ಇದಕ್ಕೆಲ್ಲ ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ಕೋಬೇಕು, ನನಗಿನ್ನೂ ಅಷ್ಟು ಗೊತ್ತಿಲ್ಲ. ಅದನ್ನು ಕಲಿಸ್ತಾರೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ನನಗೆ ಎಲ್ಲನೂ ಒಂದೇ ಸಲ ತಿಳ್ಕೊಳ್ದಿದ್ರೆ ಒಂದೊಂದಾಗಿ ಪರ್ಟಿಕ್ಯುಲರಾಗಿ ಇದನ್ನು ತಿಳ್ಕೊಂಡು ಹಂತವಾಗಿ ಕಲ್ತ್ಕೋಬೇಕು. ಎಲ್ಲದರಲ್ಲೂ ಇವ್ರು ಹೇಳ್ತಿರೋದು ತುಂಬ ಅರ್ಥ ಆಗ್ತಿದೆ. ಆದರೆ ಮೊಬೈಲ್ಗಳಿಗೂ ಅದಕ್ಕೂ ವ್ಯತ್ಯಾಸ ಗೊತ್ತಾಗ್ತಿದೆ. ಒಂದು ಸ್ವಲ್ಪ ಲ್ಯಾಪ್ಟಾಪೆಲ್ಲನೂ ಒಂಚೂರು ತಿಳ್ಕೊಂಡು ಮುಂದುವರಿತೀನಿ. ಇಷ್ಟನ್ನೇ ಹೇಳಬೇಕು. ಈ ಥರ ಆ್ಯಕ್ಚುಲಿ ನಾವೆಲ್ಲ ಓದ್ಬೇಕಾದ್ರೆ ಈ ಥರ ಟೀಚ್ ಮಾಡಿದ್ರೆ ನಾವು ಮನೋಜ್ ಸರ್ ಥರ ನಾವು ಟೀಚ್ ಮಾಡ್ತಿದ್ವಲ್ಲ, ಅಷ್ಟು ನಮಗೆ ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಶಿಕ್ಷಣ ಎಷ್ಟು ಹೇಳಬಲ್ಲೆ. ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ನಮಗೂ ಸಹ ಕೆಲವು ಗೊತ್ತಿಲ್ಲದೆ ಇದ್ದವನ್ನ ಕೇಳಿದಾಗ ಮತ್ತೆ ಸ್ಟಾಫ್ಸ್ ಎಲ್ಲ ಬಂದು ಹೆಲ್ಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಕಲಿಯೋದಕ್ಕೆ ಒಳ್ಳೆ ಅಕಾಡೆಮಿ, TD ಅಕಾಡೆಮಿ ಅಂತೇಳಿ. ಥ್ಯಾಂಕ್ ಯು. ಮೈ ನೇಮ್ ಇಸ್ ಅಮೃತ. ಕ್ಲಾಸ್ ತುಂಬ ಚೆನ್ನಾಗಿತ್ತು. ಎವ್ರಿ ಟೀಚರ್ಸ್ ವರ್ ಕೈಂಡ್ ಆಫ್ ಸಪೋರ್ಟಿವ್ ಆ್ಯಂಡ್ ಡೌಟ್ಸ್ ಬಂದರೂ ಕ್ಲಾರಿಫೈ ಎಲ್ಲ ಮಾಡಿದ್ರು. ಸೊ ಐ ಹೋಪ್ 20 days ಟ್ರಯಲು ತುಂಬ ಚೆನ್ನಾಗಾಗತ್ತೆ ಅಂತ. ನನ್ನ ಹೆಸರು ಪುನೀತ್ ಅಂತ. ಸೊ ನಾನು ಮುಂಚೆಯಿಂದಲೂ ಯೂಸ್ ಮಾಡ್ತಿದ್ದೆ ಸ್ಟಾಕ್ ಮಾರ್ಕೆಟು, ಅಂದರೆ ಇಂಟರ್ಡೇ, ಈಕ್ವಿಟಿ ಮತ್ತು ಮ್ಯೂಚುವಲ್ ಫಂಡ್ಸ್. ಸೊ ಆದರೆ ನಾನು ಎಲ್ಲಿ ಬೆಂಗಳೂರಲ್ಲಿ ಯಾವ ಇನ್ಸ್ಟಿಟ್ಯೂಟ್ ತೊಗೊಬೇಕು, ಯಾವ ಕೋರ್ಸ್ ಟ್ರೈನರ್ ತೊಗೊಂಡ್ರೆ ಯೂಸ್ ಆಗುತ್ತೆ ಅಂತ ಚೆಕ್ ಮಾಡಿದಾಗ ನನಗೆ TD ಅಕಾಡೆಮಿ ಬೆಸ್ಟ್ ಅನ್ನಿಸ್ತು. ಯಾಕೆಂದರೆ ಎಲ್ಲ ಯೂಟ್ಯೂಬಲ್ಲಿ ನೋಡಿದೆ ಮತ್ತು ಒಳ್ಳೆ ರಿವ್ಯೂ ಬಂದಿತ್ತು. ಅದೇ ರೀತಿಲಿ ಬಂದು ಜಾಯಿನ್ ಆದೆ. ಈ 3 days ನನಗೆ ತುಂಬ ಇನ್ಫಾರ್ಮೇಷನ್ ಸಿಕ್ತು. ಮತ್ತು ತುಂಬ ಎಕ್ಸ್ಪ್ಲೇನ್ ಮಾಡೋ ರೀತಿ, ಟ್ರೈನರು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಯಾರು ಬೇಕಾದ್ರೂ ಬಂದು ಇಲ್ಲಿ ಕಲಿಬೋದು. ಏನು ಬೇಸಿಕ್ ಕೂಡ ಗೊತ್ತಿಲ್ಲ ಅಂದರೂ ಕೂಡ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಅನ್ನೋದು ನನಗೆ ಇಲ್ಲಿ ಕಾನ್ಫಿಡೆನ್ಸ್ ಬಂತು. ಸೊ ತುಂಬ ಅಡ್ವಾಂಟೇಜ್ ಇದೆ. ಸೊ ಎಲ್ಲರೂ ಬರಲಿ ಅಂತ ನಾನು ಹೇಳ್ಕೊಂಡು. ಮಾರ್ಕೆಟ್ ಅಂದರೆ ಏನಂತನೂ ಗೊತ್ತಿರಲಿಲ್ಲ. ತುಂಬ ಜನ ಹೇಳ್ತಾರೆ ಗೋಲ್ಡ್ ಮೇಲೆ ಹೋಗ್ತಾ ಇದೆ ಹಾಕು, ಸಿಲ್ವರ್ ಮೇಲೆ ಹೋಗ್ತಾ ಇದೆ ಹಾಕು ಅಂತ ಹೇಳ್ತಾಯಿದ್ರು. ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಹಾಕಿದೆ. ತುಂಬ ಲಾಸ್ ಮಾಡ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಮೇಲೆ ಯಾವಾಗ ಹಾಕಬೇಕು, ಹೆಂಗೆ ಹಾಕಬೇಕು, ಹೆಂಗೆ ತೆಗಿಬೇಕು, ಎಂಟ್ರಿ ಎಕ್ಸಿಟ್ ಎಲ್ಲ ಮನೋಜ್ ಸರ್ ನೀಟಾಗಿ ಹೇಳ್ಕೊಡ್ತಾರೆ. ಟ್ರಸ್ಟ್ TD ಅಕಾಡೆಮಿ ರಿವ್ಯೂ ಹಾಕಿದ್ದೀನಿ, ಕಲಿಯೋವರೆಗೂ ಬಿಡಲ್ಲ, ಕಲ್ತ್ಬಿಟ್ಟೆ ಆಚೆ ಹೋಗಬೇಕು, ಆ ಥರ ಮಾಡ್ತಾರೆ. ಥ್ಯಾಂಕ್ ಯು. ಮುಂಚೆ ನಾವು ಡ್ರೈವಿಂಗ್ ಫೀಲ್ಡಲ್ಲಿದ್ವಿ ಸರ್. ನಾವು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಗೊತ್ತಿದ್ದಿಲ್ಲ. ಅದೇ ಕಲಿಬೇಕಂತ ಬಂದ್ವಿ ಇಲ್ಲಿ. ಚೆನ್ನಾಗಿ ಹೇಳ್ಕೊಟ್ರು ಸರ್ ಕನ್ನಡದಲ್ಲಿ.
ನಾವು ಇನ್ವೆಸ್ಟ್ ಮಾಡ್ಬೋದು ಮತ್ತು ಸ್ಟ್ರಾಟಜಿ ಮಾಡಿಬಿಟ್ಟು ಪ್ರಾಫಿಟ್ ಮಾಡ್ಬೋದು ಅಂತ ಗೊತ್ತಾಯ್ತು ಸರ್. ಇಲ್ಲಿ ತುಂಬ ಥ್ಯಾಂಕ್ಸ್ ಸರ್ TD ಅಕಾಡೆಮಿಗೆ. ನನ್ನ ಹೆಸರು ಮಧುಕುಮಾರ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಕ್ಲಾಸಸ್ ತುಂಬ ಚೆನ್ನಾಗಿದೆ, ತುಂಬ ಇನ್ಫಾರ್ಮೇಟಿವ್ ಇದೆ, ರಿಯಾಲಿಟಿ ಅನಿಸುತ್ತೆ. ಇದನ್ನು ನಾನು ನಾರ್ಮಲಿ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇದ್ದೆ, ಬಟ್ ಇಲ್ಲಿ ಬಂದ ಮೇಲೆ ಏನೋ ಒಂಥರ ರಿಯಾಲಿಟಿ ಚೆನ್ನಾಗಿದೆ, ಕೋರ್ಸಸ್ ಚೆನ್ನಾಗಿದೆ, ಎಲ್ಲ ಸ್ಟಾಫ್ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ ನನಗೆ. ನೆಕ್ಸ್ಟು ಟ್ರೇಡ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರ್ತಿದೆ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ಟ್ರೇಡಿಂಗ್ ಎಲ್ಲ ಚೆನ್ನಾಗಿ ಮಾಡ್ಬೋದು ಅಂತ ನಾನು ನಂಬ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಮನೋಜ್ ಕುಮಾರ್ ಅಂತ. ನಾನು ನಾಗಸಂದ್ರದಿಂದ ಬಂದಿರೋದು, ಇಲ್ಲೇ ಬೆಂಗಳೂರಿಂದ. ನಾನು ಪ್ರೀವಿಯಸ್ಲಿ ಎಲ್ಲ ಆಪ್ಷನ್ಸ್ ಟ್ರೇಡಿಂಗ್ ಎಲ್ಲ ಮಾಡಿದ್ದೆ, ಬಟ್ ಏನಂದರೆ ನೇಕೆಡ್ ಕಾಲ್ಸ್ ತಗೋತಾ ಇದ್ದೆ ಆ್ಯಂಡ್ ಫೋಕಸ್ಡ್ ಓನ್ಲಿ ಆನ್ ಬೈ. ಸೆಲ್ ಎಲ್ಲ ಮಾಡ್ತಾಯಿಲ್ಲ, ನೇಕೆಡ್ ಬೈ ಮಾಡ್ತಾಯಿದ್ದೆ. ನಾನು ಒಳ್ಳೆ ಅಮೌಂಟು ಅದರಲ್ಲಿ ದುಡ್ದು ಇದೆ, ಬಟ್ ಅಷ್ಟೇ ಅಮೌಂಟ್ನ ಜಸ್ಟ್ 2 days ಆಫ್ ಸ್ಪ್ಯಾನಲ್ಲಿ ನಾನು ಕಳೆದು ಇದ್ದೀನಿ. ಬಟ್ ಇಲ್ಲಿಗೆ ಬಂದಮೇಲೆ ಏನಾಯಿತು ಅಂದರೆ, ನಾವು ನೇಕೆಡ್ ಕಾಲ್ಸ್ ತಗೋಬಾರ್ದು, ಯಾವ ಥರ ಹೆಡ್ಜಿಂಗ್ ಮಾಡಬೇಕು, ಹೆಡ್ಜಿಂಗಲ್ಲಿ ಯಾವ್ಯಾವ ಸ್ಟ್ರಾಟಜೀಸ್ ಇರುತ್ತೆ, ಮಾರ್ಕೆಟ್ ಮೂಮೆಂಟ್ಸ್ನ, ಅದು ಮಾರ್ಕೆಟ್ ಎಮೋಷನ್ಸ್ನ ಯಾವ ಥರ ನಾವು ಟ್ರ್ಯಾಕ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ತು. ಸೊ ಇದರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವು ಪ್ರಾಕ್ಟೀಸ್ ಇದನ್ನು ನಾವು ಡಮ್ಮಿ ಟ್ರೇಡ್ಸ್ ಆಗಲಿ, ಪ್ರಾಕ್ಟೀಸ್ ಟ್ರೇಡ್ಸ್ ಆಗಲಿ, ಒಂದು 2 months 3 months 4 months ನಾವು ಎಲ್ಲಿವರೆಗೂ ಪರ್ಫೆಕ್ಟ್ ನಮಗೆ ಕಾನ್ಫಿಡೆಂಟ್ ಬರೋದು ನಾವು ಪ್ರಾಕ್ಟೀಸ್ ಮಾಡಿ ಆಮೇಲೆ ಮುಂದಕ್ಕೆ ಹೋದೆ ಏನೋ ಒಂದು ಸಕ್ಸಸ್ ಕಾಣೋಕ್ಕೊಂದು ದಾರಿ ಕಾಣ್ಬೋದು. ತುಂಬ ಹೆಲ್ಪ್ಫುಲ್ ಇದೆ ಈ ಕ್ಲಾಸಸ್ಸು. ಎಡ್ಜಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಸ್ಟ್ರಾಟಜೀಸ್ ಏನು ಹೇಳ್ಕೊಡ್ತಾರೆ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಹೆಸರು ರವಿ ಅಂತ. ನಾವು 1 ವರ್ಷದಿಂದ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾಯಿದ್ದು. ಅದರಲ್ಲಿ ನಮಗೆ ಐಡಿಯಾ ಬಂದರೆ ಸ್ವಲ್ಪ ಲಾಸ್ ಮಾಡ್ಕೊಂಡಿದ್ದು. ಸೊ ಇಲ್ಲಿ ಬಂದ ಮೇಲೆ ನಮಗೆ ಸ್ವಲ್ಪ ನಾಲೆಡ್ಜ್ ಬಂದಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ನಾನು ಇಕ್ವಿಟಿ ಶೇರ್ ಮಾರ್ಕೆಟಲ್ಲಿ 4 ವರ್ಷದಿಂದ ಇದ್ದೀನಿ. ಆದರೆ ನಾನು ಇಲ್ಲಿ ಗೊತ್ತಿರಲಿಲ್ಲ ಏನು ಮಾಡೋದು. ಆದರೆ ಇಲ್ಲಿಗೆ ಬಂದು ಎಲ್ಲ ಕಲ್ತಿದ್ದೀನಿ 1 ತಿಂಗಳಿಂದ. ಎಲ್ಲ ಥರದ ಎಕ್ಸ್ಪೀರಿಯೆನ್ಸ್ ಆಗಿದೆ ಇಲ್ಲಿ. ನಾನು ಈಕ್ವಿಟಿನೂ ಮಾಡ್ತಿದ್ದೆ ಇಲ್ಲಿ ಹೇಳ್ದಂಗೆ. ಅದು ಬಿಟ್ಟು ಬೇರೆದು ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದೀನಿ. ಅದು ಯಾರೂ ಮಾಡಬೇಡ್ರಿ, ಯಾಕಂದರೆ ಅದು ಗೊತ್ತಾಗಲ್ಲ. ಮಾಡಿಬಿಡ್ತೀವಿ, ಮಾಡಿದ್ಮೇಲೆ ಗೊತ್ತಾಗುತ್ತದೆ ಏನಂತ. ಅದು ಯಾರೂ ಮಾಡಬೇಡಿ. ಇಲ್ಲಿ ನಿಮಗೆ ಬಂದಾಗ ಅದು ಚೆನ್ನಾಗಿ ಅನಿಸುತ್ತೆ, ಹೋದಾಗ ಗೊತ್ತಾಗುತ್ತೆ ಏನಂತ. ಅದು ಹುಷಾರಾಗಿ ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ರೆಡ್ಡಿ ಅಂತ. ನಾನು ಗದಗಿಂದ ಬಂದಿರೋದು. ಸರ್ ವಿಡಿಯೋ ಎಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಇನ್ನೊಂದು, ನಾನು ಎಜುಕೇಷನ್ ಲೈಫಲ್ಲಿ ಕಲ್ತಿದ್ದು 7 ವಂಡರ್ಸ್ ಇದ್ದಾವೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಅದನ್ನು ನಾನು ನೋಡಿಲ್ಲ, ಬರೀ ಓದಿದ್ದೀನಿ. ಇದು 8th ವಂಡರ್. ಸರ್ ಅದನ್ನು ತೋರಿಸಿದ್ದಾರೆ. ಇದರಿಂದ 7 ವಂಡರ್ ನೋಡ್ಬೋದು ಅಂತ ನನ್ನೊಂದು ಅಭಿಪ್ರಾಯ. ಅದು ನೋಡೋಕ್ಕೆ ಸಾಧ್ಯ ಇದೆ ಅಂತ ಒಂದು. ಆ್ಯಂಡ್ ಬೇಸಿಕ್ಕಿಂದ ತುಂಬ ಚೆನ್ನಾಗಿ ಹೇಳ್ಕೊಟ್ಟವ್ರೆ. ಏನು ಹೇಳ್ಬೋದು ಅಂದರೆ ಹ್ಯಾಟ್ಸಪ್ ಅಂತ ಹೇಳ್ಬೋದು ನಾನು TDಗೆ. ಆ್ಯಕ್ಚುಲಿ ಒಂದು ಗುಡ್ ಥಾಟ್ ಇದು ಮಾಡಿದ್ದೇನೆಂದರೆ, ವೇ ದೇ ಆರ್ ಎಜುಕೇಟಿಂಗ್ ಅಂದರೆ ಒಂದು ಥಾಟ್ ಇಟ್ಕೊಂಡಿದ್ದಾರೆ ಎಲ್ಲರಿಗೂ ಕಲಿಸ್ಬೇಕು ಅಂತ. ಬಟ್ ಕೆಲವೊಂದು ಯಾವ ಅಕಾಡೆಮಿಲಿ ನನಗೆ ಗೊತ್ತಿಲ್ಲ, ಬಟ್ ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಎಲ್ಲರೂ ತಿಳ್ಕೊಬೇಕು ಅಂತ. ದಟ್ ಈಸ್ ಎ ಗುಡ್ ಥಾಟ್. ಅದು ಒಳ್ಳೆ ವಿಷಯ. ಅದು ಆ್ಯಕ್ಚುಲಿ ಎಲ್ಲರಿಗೂ ಕ್ಲೀನಾಗಿ ಅದನ್ನು ಹೇಳ್ಕೊಡ್ತಾ ಇದ್ದಾರೆ. ಅದು ತುಂಬ ಒಳ್ಳೆ ವಿಷಯ. ಅದು ಕಂಟಿನ್ಯೂ ಆಗಲಿ ಅಂತ ಕೇಳ್ತೀನಿ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಸೊ ನಾವೇನು ಕಲಿಸಿದ್ದೀವೋ ಪ್ರಾಕ್ಟೀಸ್ ಮಾಡಿ, ಪೇಷನ್ಸ್ ಇಟ್ಕೊಳ್ಳಿ, ಪ್ರಾಫಿಟಬಲ್ ಟ್ರೇಡರ್ ಆಗಿ. ಸೊ ಇನಿಷಿಯಲಿ ನಿಮಗೆ ಇವನ್ ಸ್ಟಾಕ್ ಪಿಕ್ ಮಾಡೋದಕ್ಕೆ, ಬೈ ಮಾಡೋದಕ್ಕೆ, ಸೆಲ್ ಮಾಡೋದಕ್ಕೂ ಗೊತ್ತಿಲ್ಲದೆ ಇರ್ಬೋದು. ಅದನ್ನು ಕೇಳಿ ಆ್ಯಂಡ್ ಇವನ್ ಸರ್ಟೆನ್ ವೀಡಿಯೋಸ್ ಕಳಿಸ್ಕೊಡ್ತೀವಿ ಟ್ರೇಡ್ ಮಾಡೋದು ಹೇಗೆ ಅಂತ. ಸೊ ಯಾರ್ಯಾರು ಬರೋಕ್ಕಾಗಲ್ಲೋ ನಾಳೆಯಿಂದ ನೀವು ಸರ್ಟೆನ್ ವೀಡಿಯೋಸ್ಗಳನ್ನು ಕಳಿಸ್ಕೊಟ್ಟಿರೋದು ನೋಡಿ ಪ್ರಾಕ್ಟೀಸ್ ಮಾಡಿ, ಪೇಪರ್ ಟ್ರೇಡ್ ಮಾಡಿ. ಆ್ಯಂಡ್ ಅಮೌಂಟ್ ಇರೋರು ಸ್ವಲ್ಪ ಸಣ್ಣ ಪುಟ್ಟ ಸ್ವಲ್ಪ ರಿಯಲ್ ಟ್ರೇಡು ಮಾಡಿ. ಆ್ಯಂಡ್ ನೀವು ಕಲ್ತಿರೋ ವಿದ್ಯೆನ ಇನ್ನೊಂದು 4 ಜನಕ್ಕೆ ಸ್ಪ್ರೆಡ್ ಮಾಡಿ. ಯಾಕಂದರೆ ನಮ್ಮ ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಮಾರ್ಕೆಟ್ ಅಂದ್ರೇ ಪೆನಿಟ್ರೇಷನ್ ತುಂಬ ಕಡಿಮೆ ಇದೆ. ಸ್ಟಾಕ್ ಮಾರ್ಕೆಟ್ ಅಂದ್ರೇ ಎದುರ್ಕೊಳ್ತಾರೆ. ವೆರಾಸ್ ಗುಜರಾತ್ ಆ್ಯಂಡ್ ಮಹಾರಾಷ್ಟ್ರದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಮನೆ ಮನೆಗೂ ಗೊತ್ತಿದೆ ಅದು, ಬಟ್ ಇಲ್ಲಿ ಮನೆ ಮನೆಗೂ ಗೊತ್ತಿಲ್ಲ. ಸೊ ಜಸ್ಟ್ ವೈಸ್ ವರ್ಸ ಆಗಿದೆ ನಮ್ಮ ರಾಜ್ಯದಲ್ಲಿ. ಸೊ ಅದರಿಂದ ನೀವು ಸಹ ಒಂದು ಸ್ವಲ್ಪ ಸುತ್ತಮುತ್ತ ಇರೋ ಜನಕ್ಕೆ ETF ಅಂದರೆ ಏನು, ಮ್ಯೂಚುವಲ್ ಫಂಡ್ ಅಂದರೆ ಏನು, ಶೇರ್ ಅಂದರೆ ಹಿಂಗಿರುತ್ತೆ ಏನು, ಸ್ವಲ್ಪ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿ. ಇದರಿಂದ ನಮ್ಮ ರಾಜ್ಯ ಆದಷ್ಟು ಬೇಗ ಆರ್ಥಿಕವಾಗಿ ಇನ್ನೂ ಸ್ವಲ್ಪ ನಾಲೆಜಬಲ್ ಆಗಿ. ಇವತ್ತಿನ ಒಂದು ನ್ಯೂಸ್ ನೋಡಿದೆ ನಾನು, ಏನೋ ಮನೆ ಲೀಸ್ಗೆ ಹಾಕ್ಸ್ಕೊಂಡ್ರಂತೆ 30 lakhs ಕೊಟ್ಟು. ಅದು ಮೋಸ ಆಗಿದೆ ಅವ್ರಿಗೆ. ಬೇರೆಯವ್ರು ಯಾರೋ ದುಡ್ಡು ತೊಗೊಂಡು ಓಡೋಗಿದ್ದಾರೆ. ಸೊ ನೀವು ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ ಕಲ್ತ್ರೆ ನಾನು ಹೇಳ್ತೀನಿ ನೋಡಿ, ಯಾರೂ ಮನೆ ಲೀಸ್ಗೆ ಹಾಕ್ಸ್ಕೊಳ್ಳೋದೇ ಇಲ್ಲ. ಬಾಡಿಗೆ ಮನೇಲಿ ಇದ್ಕೊಂಡು ಅದೇ ದುಡ್ಡನ್ನು ಸ್ವಲ್ಪ ಅರ್ನ್ ಮಾಡಿಕೊಂಡು, ಸೊ ಬೆಟರ್ ದೆನ್ ಲೀಸ್ಗಿಂತ ನೀವು ಜಾಸ್ತಿ ದುಡ್ಡನ್ನು ದುಡಿಬೋದು. ಸೊ ಲೀಸ್ಗೆ ಯಾರು ಹಾಕ್ಸ್ಕೋತಾರೆ ಹೇಳಿ? ಅವರು ದುಡ್ಡನ್ನು ಏನು ಮಾಡೋದು ಗೊತ್ತಾಗಲ್ಲ, ರೊಟೇಷನ್ ಮಾಡೋಕ್ಕೆ ಗೊತ್ತಿಲ್ಲದಿರೋರು ಲೀಸ್ಗೆ ಹಾಕ್ಸ್ಕೋತಾರೆ ಈ ಥರ. ಸೊ ಒಬ್ಬೊಬ್ಬರು ಮನುಷ್ಯನ ವೀಕ್ನೆಸ್ ನೋಡಿಕೊಂಡು ಈ ಸೊಸೈಟಿಯಲ್ಲಿ ತುಂಬ ಮೋಸಗಳು ನಡೆಯುತ್ತೆ. ಸೊ ಆದಷ್ಟು ಆರ್ಥಿಕವಾಗಿ ಎಲ್ಲಿ ನಿಮಗೆ ನಾಲೆಜ್ ಸಿಗುತ್ತೋ ಅದನ್ನು ತಿಳ್ಕೊಳ್ಳಿ. ಬರೀ ಬುಕ್ ನಾಲೆಜೇ ಅಲ್ಲ, ಫಿನಾನ್ಷಿಯಲ್ ನಾಲೆಜ್ ಈಸ್ ದ ರಿಯಲ್ ನಾಲೆಜ್ ಅಂತ ಹೇಳ್ಬೋದು. ಆ್ಯಂಡ್
ಸೇಫಾಗಿ ಮಾಡಿ. ಅರ್ಜೆಂಟಾಗಿ ಏನೋ ದುಡ್ಡು ಮಾಡಬೇಕು, ನಾಳೆನೇ ಮಾಡಬೇಕು, ನೇಕೆಡ್ ಆಪ್ಷನ್ಸ್ ಮಾಡಬೇಡಿ. ಆ್ಯಂಡ್ ಯಾವುದೇ ರೀತಿಯಾದ ಕಾಲ್ಸ್ ತೊಗೋಬೇಡಿ. ಯಾರು ನಿಮ್ಮ ಕಾಲ್ಸ್ ಕೊಡ್ತೀನಿ ಅಂತ ಫೋನ್ ಮಾಡಿದ್ರೆ ಕಾಲಿಗೆ ಬಿದ್ದುಬಿಡಿ ಹೊರತು ಕಾಲ್ಸ್ ಮಾತ್ರ ತೊಗೋಬೇಡಿ. ಸೊ ಆ್ಯಂಡ್ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋಕ್ಕೆ ಹೋಗ್ಬೇಡಿ. ಯಾರಿಗೂ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಟ್ಟೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಮಾಡ್ತಾರೆ. ಅವರು ಸೆಬಿ ರಿಜಿಸ್ಟರ್ಡ ನೋಡಿ, ಸೆಬಿ ರಿಜಿಸ್ಟ್ರೇಷನ್ ಲೈಸೆನ್ಸ್ ಇಲ್ಲಾಂದರೆ ತುಂಬ ಕೇರ್ಫುಲ್ ಆಗಿರಿ. ಯಾರಿಗೂ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡಬೇಡಿ. ಎಸ್ಪೆಷಲಿ F&O ಮಾಡ್ತೀನಿ ಅಂದರೂ ಕೊಡಲೇಬೇಡಿ. ಸೊ ನಿಮ್ಮ ಅಕೌಂಟನ್ನು ನೀವೇ ಹ್ಯಾಂಡಲ್ ಮಾಡಿ. ಸೊ ಆದಷ್ಟು ಬೇಗ ಸೇಫಾಗೆ ಟ್ರೇಡ್ ಮಾಡ್ತಾ, ಇನ್ವೆಸ್ಟಿಂಗ್ ಮಾಡ್ತಾ ಕೋಟ್ಯಾಧಿಪತಿಗಳಾಗಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.